ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇದರಿಂದ ನಾನು ನೆಕ್ಸ್ಟ್ ಹಾಕುವಂಥ ನ್ಯೂ ವ್ಲಾಗ್ಸ್ ನೋಟಿಫಿಕೇಷನ್ ನಿಮಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ, ಇವತ್ತಿನ ವ್ಲಾಗಲ್ಲಿ ನಾನು ಫಿಶ್ ಫ್ರೈನ ಮಾಡ್ತಾಯಿದ್ದೀನಿ. ಸೊ ಅದ್ರ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ 2 kg ಫಿಶ್ನ ತೊಗೊಂಬಂದಿದ್ರು. ಅದರಲ್ಲಿ ತಲೆ ಮತ್ತು ಬಾಲ ಸ್ವಲ್ಪ ಪೀಸಸ್ನ ಹಾಕಿ ಸಾಂಬಾರು ಮಾಡಿದರು ಅತ್ತೆ. ಇನ್ನು ಮಿಕ್ಕಿದ್ದು ಫಿಶ್ನ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು, ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಸಾಲೆನ ತೆಕ್ಕೊಂಡಿದ್ದೆ. ಅದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ, ಅರಿಶಿನ ಪೌಡರು, ಮೆಂತೆ, ಉಪ್ಪು, ಜೊತೆಗೆ ಧನಿಯಾ ಕಾಳು, ಕಾಳುಮೆಣಸು, ಕರಿಬೇವು, ಜೀರಿಗೆ, ಹಾಗೆ ಕಾಳು, ಬೆಳ್ಳುಳ್ಳಿ, ಹಸಿಶುಂಠಿ. ಸೊ ಇದಿಷ್ಟು ಮಸಾಲಾಗೆ ಬೇಕಾಗುವಂಥ ಪದಾರ್ಥಗಳು. ಹಾಗೆ ಅದರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ನೀರಲ್ಲಿ ಒಂದು 2 ನಿಮಿಷ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಣ್ಣ ಚೆನ್ನಾಗಿ ಬರುತ್ತೆ. ಇಲ್ಲ ಬಿಸಿ ನೀರಲ್ಲಿ ನೆನೆ ಹಾಕಿದರೂ ಕೂಡ ಓಕೆ. ಸೊ ನೆನೆಸ್ಬಿಟ್ಟು ಹಾಕೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ, ಬೇರೆ ಏನೇನಿಲ್ಲ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ ನಾವು ತೊಗೊಂಡಿರೋವಂಥ ಎಲ್ಲ ಮಸಾಲನೂ ಟ್ರಾನ್ಸ್ಫರ್ ಮಾಡಿಕೊಂಡು ನೈಸ್ ಪೇಸ್ಟ್ನ ಮಾಡ್ಕೊಳ್ಳೋದು. ರುಬ್ಕೊಳ್ಳೋದಕ್ಕೆ ಹುಣಸೆಹಣ್ಣ ನೆನೆಸಿಟ್ಕೊಂಡಿರ್ತೀವಲ್ಲ, ಅದ್ರ ರಸನೇ, ಅಂದರೆ ನಿಮಗೆ ಫಿಶ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹುಳಿ ಹಿಂಡ್ಕೊಂಡು ನೀವು ಮಿಕ್ಸಿ ಮಾಡ್ಕೋಬೇಕು. ಎಕ್ಸ್ಟ್ರಾ ನೀರೇನು ಸೇರಿಸೋದು ಬೇಕಾಗಲ್ಲ. ಹುಣಸೆ ಹುಳಿನ ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸೊ ಈ ಥರ ನೈಸ್ ಪೇಸ್ಟ್ನ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಿದ ನಂತರ ಉಪ್ಪು ಹುಳಿನ ಒಂದ್ಸರಿ ಚೆಕ್ ಮಾಡಿಕೊಂಡು ಬೇಕು ಅನಿಸಿದ್ರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು. ನಂಗೆ ಸ್ವಲ್ಪ ಇಲ್ಲಿ ಹುಳಿ ಕಡಿಮೆ ಇದೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಹುಣಸೆ ಹುಳಿನ ಇನ್ನೊಂಚೂರು ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ಳೋದು ಬೈಂಡಿಂಗಿಗೆ. ನಂತರ ಕಾರ್ನ್ಫ್ಲೋರು ಮತ್ತು ಪೇಸ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋದು. ಅದಾದ ನಂತರ ಒಂದೊಂದೇ ಫಿಶ್ನ ತೊಗೊಂಡು ಈ ಥರ ಖಾರನ ಹಚ್ಕೊಂಡು ಇಟ್ಕೊಳ್ಳೋದು. ಒಂದು ಹಾಫ್ ಆನ್ ಅವರ್ ಇಟ್ಟರೆ ತುಂಬ ಚೆನ್ನಾಗಿ ಖಾರ ಹತ್ಕೊಳ್ಳುತ್ತೆ. ಇಲ್ಲ ತಕ್ಷಣ ಬೇಕಂದ್ರೂ ಮಾಡ್ಕೋಬೋದು, ಬಟ್ ಸ್ವಲ್ಪ ಹೊತ್ತು ಬಿಟ್ಟರೆ ಉಪ್ಪು ಖಾರ ಚೆನ್ನಾಗಿ ಹತ್ಕೊಂಡಿರುತ್ತೆ ಅಂತ ಅಷ್ಟೇ. ಫ್ರೈ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು 4ರಿಂದ 5 ಸ್ಪೂನ್ ಆಯಿಲ್ನ ಹಾಕಿ ಈ ಥರ ಫಿಶ್ನ ಜೋಡಿಸ್ಕೊಳ್ಳೋದು. ಒಂದು 10 to 15 ಮಿನಿಟ್ಸ್ ಒಳಗೆ ಆಗೋಗುತ್ತೆ. ಇದು ನಾನು ತವಾ ಫ್ರೈ ಕೂಡ ಮಾಡಿದ್ದೆ, ಹಾಗೆಯೇ ರವಾ ಫ್ರೈ ಕೂಡ ಮಾಡಿದ್ದೆ. ರವಾ ಫ್ರೈಗೆ ಪೇಣಿ ರವೆ, ಉಪ್ಪು, ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಮಾಡಿ ಫಿಶ್ನ ಅದರೊಳಗಡೆ ಡಿಪ್ ಮಾಡಿಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಮನೇಲಿ ಇತ್ತೀಚೆಗೆ ತುಂಬ ಪಲ್ಯಗಳು ಜಾಸ್ತಿ ಆಗಿತ್ತು. ಗೋಡೆ ಮೇಲಲ್ಲದೆ ನೆಲದ ಮೇಲೆಲ್ಲ ಓಡಾಡೋಕ್ಕೆ ಶುರು ಮಾಡಿಬಿಟ್ಟಿತ್ತು. ಹಾಗಾಗಿ ಪಲ್ಯಗಳನ್ನ ಅವಾಯ್ಡ್ ಮಾಡೋದಕ್ಕೆ ಕರ್ಪೂರ, ಒಂದು 3ರಿಂದ 4 ಕರ್ಪೂರನ ಒಂದು ಕವರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡಿ ಅದನ್ನು ಒಂದು ಸ್ಪ್ರೇ ಬಾಟಲ್ಗೆ ಮಿಕ್ಸ್ ಮಾಡ್ಕೊಳ್ಳೋದು. ಅದಾದ ನಂತರ ಅರ್ಧ ಅಥವಾ 1 ಕ್ಯಾಪಷ್ಟು ಡೆಟಾಲ್ನ ಮಿಕ್ಸ್ ಮಾಡ್ಕೊಳ್ಳೋದು. ನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪಲ್ಯಗಳು ಓಡಾಡೋ ಜಾಗಕ್ಕೆ ಸ್ಪ್ರೇ ಮಾಡೋವಂಥದ್ದು. ಈ ಸಣ್ಣ ಮೂಲೆ ಸಂದಿ ಜಾಗಗಳಿಗೆಲ್ಲ ಸ್ಪ್ರೇ ಮಾಡಿದ್ರೆ ಆದಷ್ಟು ಪಲ್ಯಗಳು ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಕೂಡ ಯೂಸ್ ಮಾಡಿದೆ, ತುಂಬಾ ಚೆನ್ನಾಗಿದೆ ರಿಸಲ್ಟು. ಇವಾಗ ಸ್ವಲ್ಪ ಪಲ್ಯಗಳು ಕಾಣಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಮಲ್ಕೊಂಡಿದ್ದ ಗಮ್ಯ ಹೋಮ್ವರ್ಕ್ ಮುಗಿಸ್ತಾ ಇದ್ಲು. ಹೋಮ್ವರ್ಕ್ ಇತ್ತು ಒಳಗೆ, ಹಿಂದಿನ ದಿವಸ ಸ್ವಲ್ಪ ಮುಗಿಸ್ಕೊಳ್ಳೋದು ಪೆಂಡಿಂಗ್ ಇಟ್ಕೊಂಡಿದ್ಲು, ಹಾಗಾಗಿ ಹೋಮ್ವರ್ಕ್ ಬರಿತಾ ಕೂತ್ಕೊಂಡಿದ್ಲು. ಏನು ಬರಿತಿದ್ದೀರಾ? ನಾನು ಯೂಟ್ಯೂಬ್ ಪ್ರಿಪೇರ್ ಆಗೋಕ್ಕೆ ಬರೀತಾ ಇದ್ದೀನಿ. ಯಾವ ಸಬ್ಜೆಕ್ಟು? EVS. ಹೌದಾ? ಸರಿ. ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಮಾಡಿಕೊಂಡೆ. ಮೆಹಂದಿ ಪೌಡರ್ನ ಕಲಸಿಟ್ಟಿದ್ದೆ, ಸೊ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಚ್ಕೋತಾ ಇದ್ದೆ. 15 ಡೇಸ್ ಆರ್ 1 ಮಂತ್ಗೆ ಒಂದು ಟೈಮ್ ಹಚ್ಕೋತೀನಿ. ಇದು ಬಂದು ಪ್ರೇಮ್ ದುಲ್ಹನ್ ಮೆಹಂದಿ ಪ್ಯಾಕೆಟ್ಸು ನಾನು ಯೂಸ್ ಮಾಡೋವಂಥದ್ದು. ನಾವೆಲ್ಲರೂ ತುಂಬ ಚಿಕ್ಕವರಿದ್ದಾಗ ಇಷ್ಟಪಡ್ತಿದ್ದ ಪ್ಲೇಸ್ ಅಂದರೆ ಎಕ್ಸಿಬಿಷನ್ ಬಂತು ಅಂದರೆ ಫಸ್ಟು ನಾವು ಹೋಗ್ತಿದ್ದಿದ್ದೆ ಎಕ್ಸಿಬಿಷನ್ ವಿಸಿಟ್ ಮಾಡೋಕ್ಕೆ. ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಕರ್ನಾಟಕ ಸಂಭ್ರಮ 50 ಅಂತ ಹೇಳ್ಬಿಟ್ಟು ಬಿಗ್ಗೆಸ್ಟ್ ಕನ್ಸ್ಯೂಮರ್ ಅಮ್ಯೂಸ್ಮೆಂಟ್ ಪಾರ್ಕ್ ಎಕ್ಸಿಬಿಷನ್ನ ಮಾಡ್ಕೊಂಡಿದ್ರು. ಇದು ಓಪನ್ ಆಗಿ ಆಲ್ರೆಡಿ 2 ಡೇಸ್ ಆಗಿತ್ತು. ತುಂಬ ಲೇಟ್ ಆಗೋದ್ರೆ ರಶ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಅಂದರೆ ಟೈಮ್ ಫ್ರೀ ಮಾಡಿಕೊಂಡು ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಮಕ್ಕಳು ಇಷ್ಟಪಡೋವಂಥ ರೊಬೋಟಿಕ್ ಬಟರ್ಫ್ಲೈಸು, ಮ್ಯೂಸಿಕ್ ಅನಿಮಲ್ಸ್ ಆಗಿರ್ಬೋದು, ಹಾಗೆ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಥಿಂಗ್ಸ್ನ ಕೂಡ ಮಾಡಿದರು. ಹಾಗೆ ಶಾಪಿಂಗ್ ಮಾಡೋರು ಕೂಡ ಕೆಲವೊಂದು ಶಾಪಿಂಗ್ ಸ್ಟಾಲ್ಸ್ ಕೂಡ ಇತ್ತು. ಫುಡ್ ಐಟಮ್ಸು, ಹಾಗೆಯೇ ಹೋಮ್ ಅಪ್ಲಯನ್ಸಸ್ಸು, ಸ್ಯಾಂಡಲ್ಸು, ಬ್ಯಾಗ್ಸು, ರೆಡಿಮೇಡ್ ಗಾರ್ಮೆಂಟ್ಸ್, ಈ ರೀತಿ. ಆಟೋಡೋ ವಿಚಾರಕ್ಕೆ ಬಂದಾಗ ಜಾಯಿಂಟ್ ವೀಲು, ಬ್ರೇಕ್ ಡ್ಯಾನ್ಸು, ಈ ರೀತಿ ಮಕ್ಕಳಿಗೆ ಆಡೋವಂಥ ಥಿಂಗ್ಸ್ಗಳಿತ್ತು. ಟೋಟಲಿ ಎಂಜಾಯ್ ಮಾಡೋವಂಥ ಒಂದು ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಏನದು?
ಏನದು? ನಾವು ಎಕ್ಸಿಬಿಷನಲ್ಲಿ ತಂದಿದ್ದ ಐಟಮ್ಸು ಏನು ಜಾಸ್ತಿ ತರಲಿಲ್ಲ. ಇದು ಸಂಡಿಗೆಗಳಲ್ಲಿ ಮತ್ತು ಚಕ್ಲಿಯಲ್ಲಿ ಕೆಲವೊಂದು ಐಟಮ್ಸ್ ಇತ್ತು, ಹೊಸ ಥರ ಅನ್ನಿಸ್ತು. ಮಕ್ಕಳು ಇಷ್ಟಪಟ್ಟು ತಿಂತಾರಲ್ಲ, ಹಾಗಾಗಿ ಸ್ವಲ್ಪ ತೊಗೊಂಡ್ವಿ. ಅದಾದಮೇಲೆ ಗೋಬಿನ ಮಾಡೋದಕ್ಕೆ ಮಸಾಲ ಪೌಡರು, ಜೊತೆಗೆ ಇದು ಜಾಂಗೀರ್ ಟೈಪು ಒಂದು ಚಕ್ಲಿ ಇತ್ತು. ಅಂದರೆ ಎಣ್ಣೆಲಿ ಕರೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ಸಾಬುದಾನ ಹಪ್ಪಳ ಅಂತ ಹೇಳ್ಬಿಟ್ಟು ಇದು ಕೂಡ ತೊಗೊಂಡ್ವಿ. ಹಾಗೆಯೇ ಗಮ್ಮಿಂಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಸರಿ, ಅವಳಿಗೆ ಜಾಮೂನ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು GRB ಅವ್ರದ್ದು ಜಾಮೂನ್ ಪ್ಯಾಕೆಟ್ ಕೂಡ ತೊಗೊಂಡ್ವಿ. ಇಷ್ಟೇ, ಬೇರೆ ಏನೇನು ತೊಗೊಳ್ಳಿಲ್ಲ ನಾವು. ಯಾಕೋ ನನಗೆ ಮನೆಗೆ ಬಂದಮೇಲೆ ಯಾಕೋ ತುಂಬ ಸುಸ್ತು ಅನ್ನಿಸ್ತಾ ಇತ್ತು. ಯಾಕೋ ಎದೆ ನೋಯ್ತಾ ಇದೆ ಅಂತ ಹೇಳಿದೆ. ಅದಕ್ಕೆ ಗಮ್ಯ ನೋಡಿ ಅವ್ರ ಅಪ್ಪಂಗೆ ಯಾವ ಥರ ಹೇಳ್ತಿದ್ದಾಳೆ. ಒಂಥರ ಖುಷಿ ಅನಿಸುತ್ತೆ, ಮಕ್ಕಳು ಎಷ್ಟು ಮಾತಾಡ್ತಾರಲ್ಲ ಇಷ್ಟು ಚಿಕ್ಕ ಏಜಿಗೆ ಅಂತ. ಫೈನಲಾಗಿ ರಾತ್ರಿ ಊಟ ಅದೇ ಹೇಳಿದ್ನಲ್ಲ, ಮೀನು ಸಾಂಬಾರು ಜೊತೆಗೆ ಫಿಶ್ ಫ್ರೈ. ಅತ್ತೆ ರೊಟ್ಟಿ ಮಾಡಿದರು. ಅವ್ರಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ. ಫಿಶ್ ಸಾಂಬಾರು ಯಾವಾಗ ಮಾಡಿದ್ರು ಕೂಡ ರೊಟ್ಟಿ ಮಾಡೇ ಮಾಡ್ತಾರೆ. ರೊಟ್ಟಿ ಜೊತೆಗೆ ಫಿಶ್ ಸಾರು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.